ಈಗ ಪಕ್ಷದ ಉಸ್ತುವಾರಿ ಕರ್ನಾಟಕ ಉಸ್ತುವಾರಿ ರಾಧಾ ಅಗರ್ವಾಲ್ ಹೇಳಿದ್ದಾರೆ ಸುಮಲತಾ ಅವರಿಗೆ ಮುಂದೆ ಭವಿಷ್ಯ ಉಜ್ವಲ ಇದೆ ಅಂತ, ಅದಕ್ಕೇನು ಹೇಳ್ತಾರೆ ಸರ್? ನಾನೊಬ್ಬ ಪರಾಜಿತ ಅಭ್ಯರ್ಥಿ, ಶ್ರೀರಂಗಪಟ್ಟಣದಲ್ಲಿ ಸೋತಿರೋನು. ಈಗ ನಾನು ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡುವಷ್ಟು ಎಲಿಜಿಬಲ್ ಅಲ್ಲ ಪಕ್ಷದ ಚೌಕಟ್ಟು ಒಳಗಡೆ. 100% ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ರು, ಬಾಹ್ಯ ಬೆಂಬಲ ಕೊಟ್ಟಿದ್ರು. ಎಲ್ಲಾ ರಾಷ್ಟ್ರೀಯ ನಾಯಕರುಗಳು ಕೂಡ ಅವ್ರ ಜೊತೆ ಟಚ್ ಅಲ್ಲಿ ಇದ್ದಾರೆ. ಮೇಡಮೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಾನು ಅಂಬರೀಷ್ ಅಣ್ಣವ್ರ ಅಭಿಮಾನಿಯಾಗಿ, ಅವರು ನಮ್ಮ ಪಕ್ಷದಲ್ಲಿರಲಿ, ಬಿಜೆಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಮೇಡಮ್ಗೆ ನೀವ್ ಹೇಳೋ ತರ 100% ಒಳ್ಳೆ ಭವಿಷ್ಯ ಇದೆ, ಬಿಜೆಪಿ ಪಕ್ಷದ ಜೊತೆ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಒಂದು ಸೈಡ್ ಹೇಳಿದ್ರೆ ಅಶೋಕ್ ಅವ್ರ ಬೀದರ್ ಅಲ್ಲಿ ಮೇಡಮ್ ಅವರು ಬಿಜೆಪಿ ಪಕ್ಷದಲ್ಲಿ ಇನ್ನೂ ಸೇರಿಲ್ಲ, ಅದ್ರದ್ದು ಹೈಕಮಾಂಡ್ ನೋಡ್ಕೊಂತಾರೆ. ಅಲ್ಲ, ನಮ್ಗಳಿಗೆಲ್ಲ ಆಶೀರ್ವಾದ ಮಾಡಿದಾರಲ್ಲ. 7 ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲ್ಕೋಟೆ ಹೊರತುಪಡಿಸಿ ನನಗೂ 2 ದಿನ ಕ್ಯಾನ್ವಾಸ್ ಬಂದಿದ್ರು. ಎಲ್ಲ ಅಭ್ಯರ್ಥಿಗಳ ಪರ 2 ದಿನ ಪ್ರಚಾರ ಮಾಡಿದ್ದಾರೆ. ಯಾವಾಗ್ಲೂ ಕೂಡ ಅವರು ಮೋದಿಯವರ ನಾಯಕತ್ವವನ್ನ ಮೆಚ್ಕೊಂಡು ಮೆಚ್ಚುಗೆ ಮಾತುಗಳನ್ನ ಮಾಧ್ಯಮಗಳಲ್ಲೆಲ್ಲ ಆಡಿದ್ದಾರೆ. ಅಶೋಕಣ್ಣ ಯಾವ ಆಂಗಲ್ ಅಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾಳೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅಣ್ಣವ್ರು ನಮ್ಮನ್ನು ಸಭೆ ಕರೆದಿದ್ದಾರೆ. ಅವ್ರೇನ್ ಸೂಚನೆ ಕೊಡ್ತಾರೆ, ಪಕ್ಷ ಏನ್ ಹೇಳುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. ಈಗ ಪಕ್ಷದ ಉಸ್ತುವಾರಿ ಕರ್ನಾಟಕ ಉಸ್ತುವಾರಿ ರಾಧಾ ಅಗರ್ವಾಲ್ ಹೇಳಿದ್ದಾರೆ ಸುಮಲತಾ ಅವರಿಗೆ ಮುಂದೆ ಭವಿಷ್ಯ ಉಜ್ವಲ ಇದೆ ಅಂತ, ಅದಕ್ಕೇನು ಹೇಳ್ತಾರೆ ಸರ್? ನಾನೊಬ್ಬ ಪರಾಜಿತ ಅಭ್ಯರ್ಥಿ, ಶ್ರೀರಂಗಪಟ್ಟಣದಲ್ಲಿ ಸೋತಿರೋನು. ಈಗ ನಾನು ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡುವಷ್ಟು ಎಲಿಜಿಬಲ್ ಅಲ್ಲ ಪಕ್ಷದ ಚೌಕಟ್ಟು ಒಳಗಡೆ. 100% ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ರು, ಬಾಹ್ಯ ಬೆಂಬಲ ಕೊಟ್ಟಿದ್ರು. ಎಲ್ಲಾ ರಾಷ್ಟ್ರೀಯ ನಾಯಕರುಗಳು ಕೂಡ ಅವ್ರ ಜೊತೆ ಟಚ್ ಅಲ್ಲಿ ಇದ್ದಾರೆ. ಮೇಡಮೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಾನು ಅಂಬರೀಷ್ ಅಣ್ಣವ್ರ ಅಭಿಮಾನಿಯಾಗಿ, ಅವರು ನಮ್ಮ ಪಕ್ಷದಲ್ಲಿರಲಿ, ಬಿಜೆಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಮೇಡಮ್ಗೆ ನೀವ್ ಹೇಳೋ ತರ 100% ಒಳ್ಳೆ ಭವಿಷ್ಯ ಇದೆ, ಬಿಜೆಪಿ ಪಕ್ಷದ ಜೊತೆ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಒಂದು ಸೈಡ್ ಹೇಳಿದ್ರೆ ಅಶೋಕ್ ಅವ್ರ ಬೀದರ್ ಅಲ್ಲಿ ಮೇಡಮ್ ಅವರು ಬಿಜೆಪಿ ಪಕ್ಷದಲ್ಲಿ ಇನ್ನೂ ಸೇರಿಲ್ಲ, ಅದ್ರದ್ದು ಹೈಕಮಾಂಡ್ ನೋಡ್ಕೊಂತಾರೆ. ಅಲ್ಲ, ನಮ್ಗಳಿಗೆಲ್ಲ ಆಶೀರ್ವಾದ ಮಾಡಿದಾರಲ್ಲ. 7 ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲ್ಕೋಟೆ ಹೊರತುಪಡಿಸಿ ನನಗೂ 2 ದಿನ ಕ್ಯಾನ್ವಾಸ್ ಬಂದಿದ್ರು. ಎಲ್ಲ ಅಭ್ಯರ್ಥಿಗಳ ಪರ 2 ದಿನ ಪ್ರಚಾರ ಮಾಡಿದ್ದಾರೆ. ಯಾವಾಗ್ಲೂ ಕೂಡ ಅವರು ಮೋದಿಯವರ ನಾಯಕತ್ವವನ್ನ ಮೆಚ್ಕೊಂಡು ಮೆಚ್ಚುಗೆ ಮಾತುಗಳನ್ನ ಮಾಧ್ಯಮಗಳಲ್ಲೆಲ್ಲ ಆಡಿದ್ದಾರೆ. ಅಶೋಕಣ್ಣ ಯಾವ ಆಂಗಲ್ ಅಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾಳೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅಣ್ಣವ್ರು ನಮ್ಮನ್ನು ಸಭೆ ಕರೆದಿದ್ದಾರೆ. ಅವ್ರೇನ್ ಸೂಚನೆ ಕೊಡ್ತಾರೆ, ಪಕ್ಷ ಏನ್ ಹೇಳುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ.